ಅವರು ಹುಟ್ಟಿದಂತಹ ಊರಿದು. ಅಪ್ಪಣ್ಣಾಚಾರ್ ಅವರ ಜೊತೆಗೆ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಹೋಗ್ತಿನ ಮುಂಚೆ 13 ವರ್ಷ ಕಾಲ 13 ಇಯರ್ಸ್ ರಾಘವೇಂದ್ರ ಸ್ವಾಮಿಗಳವರು ಇದೇ ಊರಲ್ಲಿ ಇದ್ದಿತ್ತು. ಅವರ ಶಿಷ್ಯರ ಅಪ್ಪಣ್ಣಾಚಾರ್ ಅವರ ಜೊತೆಗೆ ಅವರಲ್ಲಿ ಇರೋ ಕಾಲದಲ್ಲಿ ನಿಮಗೆ ಎದುರುಗಡೆ ಬೃಂದಾವನ ಕಾಣಿಸ್ತಾನೆ ಎಲ್ಲರಿಗೂ. ಇದೇ ಕಟ್ಟಿ ಮೇಲೆ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಒಂದಲ್ಲ ಎರಡಲ್ಲ 13 ವರ್ಷ ಕಾಲ 13 ಇಯರ್ಸ್ ರಾಯರಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡದಂತಹ ಸ್ಥಳ ಇದು. ರಾಘವೇಂದ್ರ ಸ್ವಾಮಿಗಳವರು ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದು. ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್. ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯ ಅವರಿಗೆ ಊಟ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ ಬಂದು ಕಡ್ಲಿ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರುತ್ತದೆ. ಮಸ್ತಿ ಕಡುಬು ಅಂದ್ರೆ ನೀವು ಗಣೇಶ ಚತುರ್ಥಿ ಬಂದಾಗ ದೇವರ ನೈವೇದ್ಯಕ್ಕೆ ಊರಣದ ಕಡುಬು ಅಂತ ಮಾಡ್ತೀರಿ. ಊರಣದ ಕಡುಬು ಅಂದ್ರೆ ಮೋದಕ ಅಂತ ಕರೀತೀವಿ. ಅದು ರಾಯರಿಗೆ ತುಂಬಾ ಇಷ್ಟವಾದ ಪದಾರ್ಥ. ಇವಾಗೂ ನೀವು ನೋಡಬಹುದು 400 ವರ್ಷದ ಹಿಂದುಗಡೆ ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ವರ್ಣಕಲ್ಲು ರುಬ್ಬಗುಂಡಂತ ಮೇಲ್ಗಡೆ ಬರೆದಿರ್ತಾರೆ. ಹೋಗ್ತಾ ನೋಡ್ಕೊಂಡು ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು ಅಪ್ಪಣ್ಣಾಚಾರವರ ಬೃಂದಾವನಲ್ಲ ಇದು. ಅಪ್ಪಣ್ಣಾಚಾರವರ ಕಟ್ಟಿದಂತಹ ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಏಕಶಿಲಾ ಬೃಂದಾವನ. ಏಕಶಿಲಾ ಅಂದ್ರೆ ಒಂದೇ ಶಿಲೆಯಲ್ಲಿ ಬೃಂದಾವನ ಕಟ್ಟಿದ್ದು. ರಾಘವೇಂದ್ರ ಸ್ವಾಮಿಗಳವರು ಅವರ ಶಿಷ್ಯರಿಗೆ ಜ್ಯೋತಿ ರೂಪದಿಂದ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ. ಚೆನ್ನಾಗಿ ಗಮನಿಸಿ ನೋಡಿ, ಒಂದೇ ಶಿಲೆ ಕಾಣಿಸ್ತದೆ. ಇಲ್ಲಿಂದ ಅವರು ಮಂತ್ರಾಲಯಕ್ಕೆ ಹೋಗಿ ಸಜೀವವಾಗಿ ಬೃಂದಾವನ ಪ್ರವೇಶ ಆಗ್ಬಿಡ್ತಾರೆ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರಲ್ವಾ? ಮಂತ್ರಾಲಯದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳವರು ಜೀವಂತವಾಗಿ ಕೂತಿದ್ದು ಮಂತ್ರಾಲಯದಲ್ಲಿ. ನೀವೆಲ್ಲ ಜೀವ ಸಮಾಧಿ ಅಂತ ಕರೀತೀರಿ. ಯಾರು ಜೀವ ಸಮಾಧಿ ಅಂತ ಕರಿಬಾರದು, ಮೂಲ ಬೃಂದಾವನ ಅಂತ ಕರಿಬೇಕು. ಅವರು 700 ವರ್ಷ ಕಾಲ ಜೀವಂತವಾಗಿರ್ತೀರಿ ಅಂತ ಹೇಳಿ ಬೃಂದಾವನ ಆಗಿತ್ತು. ಮೊನ್ನೆ ಆಗಸ್ಟ್ ತಿಂಗಳಿಗೆ ರಾಯರ ಆರಾಧನೆ ಆಯಿತು. ಎಷ್ಟನೇ ಆರಾಧನೆ ಅದು? 354 ವರ್ಷ ಆಯಿತು. 354 ಇಯರ್ಸ್ ಆಯಿತು. ಅವ್ರನ್ನ 400 ವರ್ಷದ ಮೇಲೆ ನೋಡ್ರಿ 700 ವರ್ಷ ತನಕ ಇರ್ತಾರೆ. ಹಂಗಾಗಿ ಜೀವ ಸಮಾಧಿ ಅಂತ ಕರಿಬಾರದು, ಬೃಂದಾವನ ಅಂತ ಕರಿಬೇಕು. ಆ ಮೂಲ ಬೃಂದಾವನ ಆದ್ಮೇಲೆ ಇದೇ ಜಾಗದಲ್ಲಿ ಫಸ್ಟ್ ಏಕಶಿಲಾ ಬೃಂದಾವನ ಆಗಿರುವಂತಹ ಸ್ಥಳ ಜಾಗ. ನೀವು ಬಂದಿದಂತ ಈ ಜಾಗ ಮಾಮೂಲಿ ಕ್ಷೇತ್ರ ಅಲ್ಲ, ತುಂಬಾ ಜಾಗೃತವಾದ ಕ್ಷೇತ್ರ. ಇವಾಗೂ ಬೆಳಿಗ್ಗೆ ಮುಂಜಾನೆ 4 ಮತ್ತೆ 4:15 ಸುಮಾರು ರಾಘವೇಂದ್ರ ಸ್ವಾಮಿಗಳವರ ಬಂದು ಇವಾಗೂ ಸಹ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ. ಕೆಲವೊಮ್ಮೆ ಅವರ ಅಜ್ಜಿಗಳು ಬಂದಿರುತ್ತವೆ, ಕಾಲಜ್ಜಿಗಳು. ಇವಾಗಿರೋರು ಬಂದು ಅಪ್ಪಣ್ಣಾಚಾರ್ ಅವರ 6th ಜನರೇಷನ್ ಅಂತ ಕರೀತಾರೆ. 6th ಅಂದ್ರೆ 6ನೇ ಜನರೇಷನ್ ಅಂತ. ಈ ಮಠಲ್ಲ ನೋಡ್ಕೊಂಬೋದೆಲ್ಲ ನಾವೇ. ಇಲ್ಲಿ ಪ್ರತಿನಿತ್ಯನು 1,000 ಇಂತ ಹಿಡಿದು 2,000 3,000 ಜನಕ್ಕೂ ಮೇಲೇನೋ ಬಂದಂತಹ ಭಕ್ತಾದಿಗಳ ಪರವಾಗಿ ನಿಮ್ಮ ಪರವಾಗಿ ಅನ್ನದಾನ ಸೇವಾ ದಾಸೋಹ ಸೇವೆ ಅಂತ ಮಾಡಿಸ್ತಾ ಇದ್ದೇವೆ. ಯಾರಿಗೂ ಪ್ರಸಾದ ಆಗಿಲ್ಲ, ದರ್ಶನ ಆದ್ಮೇಲೆ ಎಲ್ಲರೂ ಮೇಲ್ಗಡೆ ಪ್ರಸಾದ ನಡೀತಾ ಇದೆ. ಪ್ರಸಾದ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಗುರುರಾಯರ ಸೇವೆಗಳು ನಡೀತಾವೆ. ನಮ್ಮ ತಂದೆ ತಾಯಿ ಹೆಸರ ಮೇಲೆ, ನಮ್ಮ ಮಕ್ಕಳ ಹೆಸರ ಮೇಲೆ ಗುರುರಾಯರ ಸೇವೆಗಳು ಮಾಡಿಸ್ಬೇಕು ಅಂದ್ರೆ ಎಲ್ಲಕ್ಕಿಂತ ಈ ಜಗತ್ತಲ್ಲಿ ದೊಡ್ಡ ದಾನನೇ ಅನ್ನದಾನ ಅಂತ ಕರೀತಾರೆ. ನಮ್ಮ ತಂದೆ ತಾಯಿ ಪರವಾಗಿ, ಮಕ್ಕಳ ಪರವಾಗಿ, ಬೇಡಿಕೆ ಸಂಕಲ್ಪ ಪರವಾಗಿ ಅನ್ನದಾನ ಮಾಡಿಸಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ 1 ದಿವಸದ ಅನ್ನದಾನ ಸೇವೆ ಅಂತ ಹಿಡಿದು ಶಾಶ್ವತವಾಗಿ ಅನ್ನದಾನ ಸೇವೆಗಳಿರುತ್ತೆ. ಇದರಲ್ಲಿ ಮಕ್ಕಳ ವಿದ್ಯಾಬುದ್ಧಿ ಸೇವೆಗಳಿರುತ್ತೆ. ಯಾರಿಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಸಂತಾನ, ಬ್ಲ್ಯಾಕ್ ಮ್ಯಾಜಿಕ್, ಕುಜದೋಷದ ಪರವಾಗಿ ಬೇರೆ ಸೇವೆಗಳಿರುತ್ತೆ. ಈ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ಮನೆಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್, ಮನೆಯಲ್ಲಿ ಹಣಕಾಸಿನ ತೊಂದರೆ ಪರವಾಗಿ, ಕೋರ್ಟ್ ಕೇಸ್ ವ್ಯವಹಾರದ ಪರವಾಗಿ, ಉದ್ಯೋಗ ವ್ಯಾಪಾರ ಪರವಾಗಿ ಸೇವೆಗಳಿರುತ್ತೆ. ರಾಯವಾರ ಬರುತ್ತಲ್ವಾ, ಗುರುವಾರ ಮಾತ್ರ ಈ ಕ್ಷೇತ್ರದಲ್ಲಿ ಹೋಮಗಳು ನಡೀತಾರೆ. ಸುದರ್ಶನ ಹೋಮ, ನವಗ್ರಹ ಹೋಮ, ಆಯುಷ್ ಹೋಮಗಳಾಗುತ್ತೆ. ದೇವಸ್ಥಾನಕ್ಕೆ ಬಂದವರೆಲ್ಲರೂ ಅರ್ಧ ಕೇಳಿ ಹೋಗಬಾರ್ದು. ಗುಡಿ ಬಗ್ಗೆ ನಿಮಗೋಸ್ಕರ ಕೇಳೋದು ಎಲ್ಲ. ಈ ಕ್ಷೇತ್ರದಲ್ಲಿ ಗುಡಿ ಬಗ್ಗೆ ಹೇಳಿದ ಮೇಲೆ ರಾಯರ ಮೇಲೆ ಇಟ್ಟಿದ್ದು ಮಂತ್ರ ಅಕ್ಷತೆ ಎಲ್ಲರಿಗೂ ಅಕ್ಷತೆ ಕೊಡ್ತಾರೆ. ಅಕ್ಷತೆ ತಗೊಳ್ಳಿ. ಅಕ್ಷತೆ ಕೊಡ್ಲಿಕ್ಕೆ ದುಡ್ಡೇನಿರಲ್ಲ, ಫ್ರೀ ಇರ್ತದೆ. ಎಲ್ಲ ಮಂತ್ರಾಕ್ಷತೆ ತಗೊಂಡೋಗಿ ಯಾರೋ ಸೇವೆಗಳ ಬರೆಸಲೇಬೇಕು, ಕೊಳ್ಳೇಬೇಕು ಅಂತ ಬಲವಂತ ಇಲ್ಲ. ಕೊಡಬೇಕು, ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ ಮಾತ್ರ ರಾಯರ ಹತ್ರ ಹೇಳ್ಕೊಂಡು ಬೇಡಿಕೆ ಸಮೇತ